खुशामदीद मोहतरम नासरीन, आप तमाम का HKA न्यूज़ में खैर मक़दम है। बसवा कल्याण तालुका में डॉक्टर BR अम्बेडकर की 133वीं यौम जयंती बड़े ही शानदार पैमाने पर मनाई गई। दलित पैंथर अध्यक्ष रवि गायकवाड़ के हाथों अम्बेडकर चौक में स्टैच्यू के रूबरू झंडा चढ़ाया गया और फिर बसवा कल्याण के भीमनगर से लेकर किले से लेकर अम्बेडकर चौक तक रैली निकाली गई। इस प्रोग्राम में मौजूद बसवा कल्याण तालुका के AC अनिल कुमार धवालगी और बसवा कल्याण तालुका के तहसीलदार शांता गौड़ा बिरादर और दलित पैंथर अध्यक्ष रवि गायकवाड़ और ex-MLA बसवा कल्याण मल्लिकार्जुन और S खुबा और माला B नारायण राव के अलावा समाज कल्याण अधिकारी दिलीप कुमार, CPI अली साहब और बसवा कल्याण की आवाम की कसीर तादाद मौजूद थी। आइए देखते हैं इस खुसूस में वहाँ के चंद मनासिर। पेश है बसवा कल्याण से नुमाइंदा रिपोर्टर शेख असलम की HKA न्यूज़ के लिए यह खुसूसी रिपोर्ट। मज़ीद ताज़ा तरीन ख़बरों से अपडेटेड रहने के लिए चैनल को लाइक करें, शेयर करें, सब्सक्राइब ज़रूर कर लें। ತಾವು ತಮ್ಮಲ್ಲಿ ನಿಂತಿರ್ತಕ್ಕಂಥ ಜಾಗದಲ್ಲಿ ಬಂಡೆಯನ್ನ ಮುಂದೆ ಮಾಡಿ ನಾವೆಲ್ಲರೂ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ಅಂಬೇಡ್ಕರ್ ಅವರ 133ನೇ ಜಯಂತಿಯನ್ನ ಬಸವ ಕಲ್ಯಾಣದಲ್ಲಿ ಹಬ್ಬ ಸಡಗರದಿಂದ ಆಚರಣೆ ಮಾಡ್ತಿದ್ದೇವೆ. ಅವರ ಇವತ್ತು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಸಂವಿಧಾನ ಶಿಲ್ಪಿ, ಸಂವಿಧಾನ ಪಿತಾಮಹ, ಮಹಾಮಾನವತಾವಾದಿ, ಭಾರತ ರತ್ನ ಅವರಂತ ಕೊಡುಗೆಯನ್ನ ಅಮರವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಉದ್ದ ಹಲವಾರು ಸುಧಾರಣೆಗಳನ್ನ ಮಾಡಿದ್ದಾರೆ. ಅವರು ಇವತ್ತು ಅವರು ಕೊಟ್ಟಂತ ಒಬ್ಬ ಬಡ ಜನ ಜೀವನವನ್ನ ಮತ್ತು ಸುಧಾರಿಸಲು ಒಳ್ಳೆಯ ಶಿಕ್ಷಣವನ್ನ ಅಸ್ತ್ರವನ್ನ ಮಾಡಿದ್ದಾರೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಒಂದು ಒಳ್ಳೆಯ ಗೌರವ ದಿನ. ಇವತ್ತು ಅವರ ಆತ್ಮವನ್ನ ನೆನಪಿಸಿಕೊಳ್ಳುವಂತ ನಂಬಿಕೆ, ಬೋಧನೆ ಮತ್ತು ಕಾರ್ಯಗಳನ್ನ ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರ 133ನೇ ಜಯಂತ್ಯೋತ್ಸವ ಅಂಗವಾಗಿ ನಾವು ಎಲ್ಲ ತಾಲೂಕು ಒಂದು ಕುರಿತು ಒಂದೆರಡು ಮಾತುಗಳನ್ನು ಆಡುವ ಹಾಗಿದ್ರೆ, ಅಂಬೇಡ್ಕರ್ ಅವರು ಇಡೀ ವಿಶ್ವವೇ ಅಂತ ಕೊಂಡಾಡ್ತಿರ್ಬೇಕಾಗಿದ್ರೆ, ಅಥವಾ ಈ ಭಾರತ ದೇಶದ ಜಾತಿ ಉಪಜಾತಿಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಸುಭದ್ರವಾಗಿರ್ತಕ್ಕಂಥ ಸಂವಿಧಾನ ನೀಡಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಮಾತಾಡೋದಾದ್ರೆ, ಸೊ ಈ ವಿವಿಧ ರೀತಿಯಾಗಿರ್ತಕ್ಕಂತಹ ಜಾತಿ ಉಪಜಾತಿಗಳ ಮಧ್ಯೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ನಾವು ಇಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. ಅದರ ಮಧ್ಯೆ ಏನ್ ಹೇಳ್ಬೇಕಂದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಅಸ್ಪೃಶ್ಯತ ಒಂದು ಕುಟುಂಬದಲ್ಲಿ ಹುಟ್ಟಿದ್ರೂ ಸಹಿತ ಅವರ ಮುಂಬರ್ತಕ್ಕಂಥ ತುಳಿತಕ್ಕೆ ಒಳಪಟ್ಟಿರತಕ್ಕಂತಹ ಆ ಜನರ ಶೋಷಣೆ ಕೂಗಾಗಿ ಮುಂಬರ್ತಕ್ಕಂತಹ ದಿನಗಳಲ್ಲಿ ನೋವುಗಳನ್ನ ಮುಂದೆ ನನ್ನ ಸೊ ಅವರು ಈ ಒಂದು ಸುಭದ್ರ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಾರೆ. ಸೊ ಆ ಕಾರಣಕ್ಕಾಗಿ ನಾವೆಲ್ಲ ತುಂಬಾ ಹರ್ಷದಿಂದ ಇವತ್ತು ನಾವು ಅವರನ್ನು ಆಚರಣೆ ಮಾಡ್ತೀವಿ.